ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮದಿರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಗಿರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ರೀ ಇವ್ರೆ. ನಮಸ್ಕಾರ ಸರ್. ತಮ್ಮ ಪರಿಚಯ ಮಾಡಿಕೊಡ್ರಿ ನಮಗೆ. ನನ್ನ ಹೆಸರು ಕುಂಟೆಪ್ಪ ಕನಕಪ್ಪ ಊನೂರು. ಸಾಕಿನ ಚಿಕ್ಕೊಂಕಲ್ ಕುಂಟ, ತಾಲೂಕು ಯಲಬುರ್ಗಾ. ಕೊಪ್ಪಳ ಜಿಲ್ಲಾ. ನಾವು ವಾಸ ಇರೋದು ಚಿಕ್ಕೊಂಕಲ್ ಕುಂಟದಲ್ಲಿ. ನಾವು ತರಕಾರಿ ಹೆಚ್ಚು ತರಕಾರಿ ಬೆಳಿತೀವಿ. ತರಕಾರಿ ಬೆಳಿತೀವಿ. ಕೊತ್ತಂಬರಿ, ಪಾಲಕ, ಹುಂಚಿಕಾಯಿ, ಆಮೇಲೆ ಮೆಂತೆ, ಆಮೇಲೆ ಬದ್ನಿ ಗಿಡ, ಆಮೇಲೆ ಟೊಮಾಟೆ, ಮತ್ತೆ ಹೂಕೋಸು ಬೆಳಿತೀರಿ? ಕೋಸು ಎರಡೂ ಬೆಳಿತೀರಿ? ಎರಡು ಬೆಳಿತೀರಿ. ಎಲೆಕೋಸು, ಹೂಕೋಸು. ಮತ್ತೆ ಇನ್ನಿತರ ಉಳಿದ ಹೊಲ್ದಾಗ ಸಜ್ಜಿ, ಆಮೇಲೆ ರಾಗಿ, ಜೋಳ, ಮೆಕ್ಕೆಜೋಳ ಇವನ್ನೆಲ್ಲ ಮಾಡಿವ್ರಿ. ಇಷ್ಟು ಬೆಳೆಗಳನ್ನು ಬೆಳಿತೀವಿ ಸರ್. ಓಕೆ. ಈ ಬೆಳೆಗಳನ್ನು ಹೊರತುಪಡಿಸಿ ಮತ್ತೆ ಬೇರೆ ಏನೇನು ಬೆಳಿತೀರಿ? ಬೇರೆ ಏನೇನಂದ್ರೆ ನಾವು ಡ್ರ್ಯಾಗನ್ ಮಾಡೀವ್ರಿ. ಒಂದು ಎಕರೆ ಮಾಡ್ಬೇಕಂತ ಮಾಡೀವಿ. 1 ಎಕರೆ ಮಾಡ್ಬೇಕಂತ ಮಾಡಿರಿ ಈಗಾಗಲೇ? ಈಗ ಆಲ್ರೆಡಿ ಮಾಡೀವಿ ಸರ್. ಅದು ಇನ್ನೂ ಸ್ವಲ್ಪ ಹಚ್ಚಿ 1 ಎಕರೆ ಪೂರ ಆಗತ್ತೆ ಸರ್. ಒಂದು ಅರ್ಧ ಎಕರೆ ಆಗತ್ತೆ ನಮ್ದು ಈಗ ಆಲ್ರೆಡಿ. ಆಮೇಲೆ ಫಸಲನ್ನು ಬಿಟ್ಟತ್ತೆ ಗಾಲೆ. ಫಸಲು ಆಗಲಿ 2-3 ಸಲ ಫಸಲು ತೆಗ್ದೀವಿ ನಾವು. ಹಣ್ಣು ಜಸ್ಟ್ ಈಗ ಒಂದು 15-20 ದಿವಸ ಆದವು ನಮ್ಮ. ನೆಕ್ಸ್ಟ್ ಜೂನ್ ಜುಲೈಗೆ ಬರುತ್ತೆ. ಓಕೆ. ಒಬ್ಬ ರೈತ ಸಮಗ್ರವಾಗಿ ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಅಥವಾ ಒಬ್ಬ ರೈತ ಅಭಿವೃದ್ಧಿ ಆಗ್ಬೇಕಂದ್ರೆ ಯಾವೆಲ್ಲ ಬೆಳೆಗಳನ್ನು ಬೆಳಿಬೇಕು ಅಥವಾ ಉಪಕಸಬುಗಳನ್ನು ಏನೇನು ಮಾಡಬೇಕು? ಅದಕ್ಕಂದ್ರೆ ಸರ ನಾವು ಇದು ನಮಗೇನಂದ್ರೆ ಸಮಗ್ರ ಬೆಳೆ ಮಾಡ್ಬೇಕು. ಒಂದ ಮಾಡಿದ್ರೆ ಆ ಲಾಭಾಂಶ ಸಿಗಲ್ಲ ನಮಗೆ. ಮಾವು ಮಾಡ್ಬೋದು, ತೆಂಗು ಮಾಡ್ಬೋದು, ಆಮೇಲೆ ಅಡಿಕೆ ಮಾಡ್ಬೋದು. ಸಮಗ್ರ ಬೆಳೆ ಯಾವುದೇ ಗಿಡ ಮಾಡಲಿ ಸಮಗ್ರ ಬೆಳೆ ಅಂದ್ರೆ ದ್ವಿದಳ ಅಂತವಲ್ಲ, ದ್ವಿದಳ ಧಾನ್ಯಗಳನ್ನು ಬೆಳಿಬೇಕು. ಹಿಂಗಾದ್ರೆ ರೈತರಿಗೆ ಲಾಭ ಅನ್ಸದ್ರಿ. ಈಗ ಜೋಳ ಕೊದಿನ ಆಗುತ್ತೆ ಮತ್ತೆ 4 ತಿಂಗಳವರೆಗೆ ನಮಗೆ ಏನು ಲಾಭ ಅನ್ಸಿಲ್ಲ. ಹಂಗಾಗಿ ರೈತ ಮುಂದೆ ಬರಕ್ಕೆ ಏನು ಸಾಧ್ಯ ಇಲ್ಲ. ಹಂಗಾಗಿ ಮಿಶ್ರ ತಳಿನ ಹಾಕ್ಬೇಕ. ಮಿಶ್ರ ಬೆಳೆಗಳ ಬೆಳೆದ್ರೆ ನಮ್ಮ ರೈತರ ಉದ್ಧಾರ ಆಗದ. ಇಲ್ಲಾಂದ್ರೆ ಏಟ ಹೋಗೋದು. ನಾವು ಜೇನು ಸಾಕಾಣಿಕೆ ಮಾಡಿವಿ ಸರ್. ಜೇನು ಸಾಕಾಣಿಕೆನೂ ಮಾಡಿವಿ ಸರ್. ಜೇನು ಸಾಕಾಣಿಕೆ ಮಾಡಿದ್ನಂದ್ರೆ ಹೂವು ಬೇಕ್ರಿ ಕಂಪ್ಲೀಟ್. ಸೂರ್ಯಕಾಂತಿ ಹಾಕ್ಬೇಕು ನಾವು. ಆಮೇಲೆ ಹೂವು ಬೇರೆ ಕನಕಾಂಬರಿ ಹೂವು, ಆಮೇಲೆ ಇನ್ನ ಥರದ ಹೂವು ಅದಾವ. ಥರ ಬೇರೆ ಥರದ ಹೂವು ಮಾತ್ರ ತೊಗರಿ ಇರಲಿ, ಅಂಬರಿ ಇರಲಿ. ಅಂಬರಿ ಜಾಸ್ತಿ ಹಾಕಿದ್ರೆ ಹೂವು ಮತ್ತು ಪರಾಗ ಪ್ರತಿಕ್ರಿಯೆ ಮಾಡಿ ಇಲ್ಲಿ ಬಂದು ಅದು ತನ್ನ ಆಹಾರನ ಉತ್ಪತ್ತಿ ಮಾಡಿಕತ್ತೈತಿ. ಈ ಜೇನು ಸಾಕಾಣಿಕೆ ಜೇನು ಸಾಕಾಣಿಕೆ ಮಾಡೋದು ಭಾಳ ಉತ್ತಮ. ಆಮೇಲೆ ನಾವು ಇನ್ನೊಂದ್ರಿ ಈ ಕೋಳಿ ಫಾರ್ಮ್ನ ಮಾಡ್ಬೇಕಂತ ನಾವು ಒಕ್ಕರಣೆ ಮಾಡಿ ರೈತಗೆ ಈಗ ಕೃಷಿ ಹೊಂಡ ಅಂತ ಮಾಡ್ತವಲ್ರಿ. ಕೃಷಿ ಹೊಂಡ ಮಾಡಿ ಪಿಲ್ಲರ್ ಬೇಯಿಸಿ ಆ ಕೃಷಿ ಹೊಂಡದಲ್ಲಿ ಜಾಲ್ರಿ ಹೊಡಿಸಿ ಅದರಲ್ಲಿ ಅದು ಇಕ್ಕಿಯನ್ನ ಇದಕ್ಕೊಳಗ ಒಕ್ಕರಣಿ ಹೊಂಡದೊಳಗೆ ಬರ್ತೈತೆ. ಆ ಮೀನು ಸಾಕಾಣಿಕೆ ಮಾಡಕ್ಕೆ ಅದು ರೈತರಿಗೆ ದೊಡ್ಡ ಲಾಭ. ಅದು ತಿಂದ್ರೆ ಅದು ಆರೋಗ್ಯ ಚೆನ್ನಾಗಿರುತ್ತೆ. ಅದೇನು ಏನಾಗಲ್ಲ, ವೇಸ್ಟ್ ಆಗಲ್ಲ. ಆ ವೇಸ್ಟ್ ಅನ್ನ ತಿಂತೈತೆ. ಅದು ಎಲ್ಲ ಸ್ವಚ್ಛತೆ ಮಾಡುತ್ತ. ಆಮೇಲೆ ನಮಗೆ ರೈತರಿಗೆ ಅತಿ ಅವಶ್ಯ ಲಾಭದಾಯಕ ಅದು ಮೀನು ಸಾಕಾಣಿಕೆ. 3 ತಿಂಗಳದಾಗ ನಮಗೆ 3 ಅಥವಾ 4 ತಿಂಗಳದಾಗ ರಿಸಲ್ಟ್ ಕೊಟ್ಬಿಡ್ತದೆ. ಆಮೇಲೆ ಅದನ್ನು ಮಾಡ್ಬೋದು ನಾವು ಸರ್. ಈ ಕನಕಾಂಬರಿ ಹೂವು ಅಂತ ಸರ್, ಇದ್ರಾಗ ಬಾಕ್ಸಿನಾಗ ಆಲ್ರೆಡಿ ಅದ ಐತಿ ಸರ್. ಸಾಕಾಣಿಕೆ ಸ್ಟಾರ್ಟ್ ಐತಿ ಸರ್. ಈಗ ಹುಳ ಅದಾವ. ಹಂಗಾಗಿ ನಾವು ತಿಂಗಳಿಗೊಮ್ಮೆ ಬಂದ್ಬಿಡ್ತದೆ. ತಿಂಗಳಿಗೆ ಫುಲ್ ಆಗತ್ತದೆ ಕರೆಕ್ಟ್. ತಿಂಗಳಿಗೊಮ್ಮೆ ಬರುತ್ತೆ ಜೇನು. ತಿಂಗಳಿಗೊಮ್ಮೆ ನಾವು ಬಿಡಿಸ್ಬೋದೆ. ತಿಂಗಳಿಗೊಮ್ಮೆ A to Z ಹೆಂಗೆ ಬಿಡಿಸ್ಬೋದಂದ್ರೆ ಅದಕ್ಕೆ ಆಹಾರ ಇರಲಿಲ್ಲ ಅಂದ್ರೆ ನಾವು ಸಕ್ಕರೆ ನೀರು ಗ್ಲಾಸ್ ಇಟ್ಟು ಆ ಬಾಕ್ಸಿನಾಗ ಇಟ್ಟನಂದ್ರೆ ಅದ ನೀರು ಕುಡಿದು ಉತ್ಪತ್ತಿ ಮಾಡ್ಕೊಂತ ಹೂವು ಇರ್ಲಾರ್ದಾಗ್ರಿ. ಈಗ ಬೇಸಿಗೆ ಹೂವು ಇರಗಲ್ರಿ. ಈಗ ಕಟ ಮಾಡಿ ಬಿಡ್ತಾವಲ್ಲ, ಮತ್ತೆ ಒಳ್ಳೆ ಬರುತ್ತಾನ 15 ದಿವಸ ಅದು ಹುಳ ಹೋಗ್ಬಿಡ್ತಿಲ್ಲ ಅಂದ್ರೆ 200-2 ಕಿಲೋಮೀಟರ್ವರೆಗೆ ಹೋಗುತ್ತೆ ರೀ. ಈ ಜೇನು 2 ಕಿಲೋಮೀಟರ್ವರೆಗೆ ಹಾರುತ್ತಾ? 2 ಕಿಲೋಮೀಟರ್ವರೆಗೂ ಹೋಗುತ್ತೆ ರೀ. ಅದು ಹೋಗಿ ಆಹಾರ ಸೇವನೆ ಮಾಡಿ ತನ್ನ ಗೂಡಿ ಬರ್ತಿಲ್ಲ. ನಮ್ಮಲ್ಲಿ ಹೂ ಇಲ್ಲ ಅಂದ್ರೆ ಹೂವು ಇತ್ತಂದ್ರೆ ಇಲ್ಲೇ ಇರ್ತೈತಿ. ನಮ್ಗೆ ಇಲ್ಲಿ ನೋಡ್ರಿ, ಇಲ್ಲಿ ಹೂ ಐತಿ, ಇಲ್ಲಿ ಬರ್ತೈತಿ. ಈಗ ತೊಗರಿ ಐತಿ, ಅಲ್ಲಿ ಎಲ್ಲ ನಮ್ಮ ತರಕಾರಿ ಒಳಗ ತೊಗರಿ ಹೂವದೊಳಗ ಈಗ್ರಿ ಬ್ಯಾಸಿಗಷ್ಟ ದೂರ ಹೋಗತ್ತ. ಎಲ್ಲಿರುತ್ತೆ ಅಲ್ಲಿ 2 ಕಿಲೋಮೀಟರ್ ಅದು ಹಾರಕ್ಕ ತನ್ನ ಹುಡ್ಕೊಂತ ಹೋಗತ್ರಿ. ಇವಾಗೇನು ಜಸ್ಟ್ ಇಲ್ಲೇನು ಸರಿ ಕೆರೆ ನೀರು ಐತಿ ಸರ್. ಹೋದ್ಸಲ ಭಾಳ ಐತ್ರಿ. ನಾವು 8 ಬಾಕ್ಸ್ ತಂದಿದ್ದೀನಿ ರೀ. 8 ಬಾಕ್ಸ್ ಅದಾವ ಸರ್.
ಈಗ 8 ಬಾಕ್ಸ್ ಅದಾವ ಈಗ 8 ಬಾಕ್ಸ್ ಆಲ್ರೆಡಿ ಅದಾವ್ರಿ. ಎಲ್ಲಿಂದ ತರ್ಸಿರಿ ಇವನ್ನೆಲ್ಲ? ನಾವು ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಒಳಗೆ ಸಬ್ಸಿಡಿ ಇತ್ತು ಸರ್. ಆ ಸಬ್ಸಿಡಿಗೆ ದುಡ್ಡು ತುಂಬಿದ್ವಿ ಸರ್. ಒಂದು ಬಾಕ್ಸ್ಗೆ ಎಷ್ಟು ಬೀಳುತ್ತೆ ಅಮೌಂಟ್? ಇಲ್ಲ ಸರ್, ಅವ್ರು ಏನಂದ್ರೆ ಸರ್ ಆಫೀಸರ್ 4,000 ತುಂಬಿಸ್ಕೊಂಡಾರ ಸರ್. ಒಂದು ಬಾಕ್ಸ್ಗೆ ಈ 4 ಬಾಕ್ಸ್ ನಡೀವ್ರಿ. 4 ಬಾಕ್ಸ್ ನೋಡಿ 4,000 ರೂಪಾಯಿ. ಆಮೇಲೆ ಅದು ಹೆಚ್ಚಿಗೆ ಐತೆ ಅಂತಾರೆ ಸಬ್ಸಿಡಿ, ಅವು ಹೆಚ್ಚಿಗೆ ಬೀಳ್ತಾವಂತ ಬಾಕ್ಸ್ ರೇಟ್. ನಮ್ ಕೂಡ 4,000 ತುಂಬಿಸ್ಕೊಂಡ್ರಿ. 4,000 ಆಮೇಲೆ 4 8,000 ತುಂಬಿರಿ. 2 ಪಾಣಿ ನಮ್ಮ ಹೆಣ್ಮಕ್ಳು ತಂದು 8,000 ತುಂಬಿರಿ. 8 ಬಾಕ್ಸ್ ಬಂದು 8 ಬಾಕ್ಸ್ ಬಂದವ್ರಿ. ಅದರಲ್ಲಿ ಉತ್ಪತ್ತಿ ಚೆನ್ನಾಗೈತ್ರಿ. ಮತ್ತೆ ಇದು ಜೇನು ಸಾಕಾಣಿಕೆ ಮಾಡ್ಲಿಕ್ಕೆ ಅದೇನೋ ರಾಣಿ ಜೇನು ಅಂತಂದು ಇರ್ಬೇಕಂತ. ರಾಣಿ ಹುಳ ಇರ್ತೈತ್ರಿ ಅದ್ರ. ರಾಣಿ ಹುಳ ಅದ ಆ ಹುಳ ಇರ್ಲಕ್ಕಂದ್ರೆ ಯಾವ ಇರಲ್ಲ ಸರ್ ಅದಾಗ. ಅದು ಒಂದ ಉದ್ದ ಇರ್ತೈತೆ. ಅದನ್ನು ಕೊಟ್ಟು ಕಳಿಸ್ತಾರ ಬಾಕ್ಸ್ನೊಳಗೆ. ಅದ್ರೊಳಗ ನೈಟ್ ಹಾಕ್ತಾರೆ ಅವನ್ನ. ನೈಟ್ ಹಾಕ್ತಾರ ಅಲ್ಲಿ ನೈಟ್ ಹಾಕಿ ಬಂದು ನಮ್ಮಲ್ಲಿ ಬಿಡ್ತಾರ. ಯಾಕೆ ನೈಟ್ ಹಾಕ್ತಾರ? ನೈಟ್ ಹಾಕ್ತಾರ ಆಗ್ಲಿ ಹತ್ತಾರ ಕಡಿತೇವ, ಆಮೇಲೆ ಹುಳ ಹೋಗ್ಬಿಡ್ತಾರ. ಅದು ನೈಟ ಬರೋದ. ಆಲ್ರೆಡಿ 12-1 ಗಂಟೆಗೆ ನಮ್ಗೆ ಇಲ್ಲಿ ತಂದು ಬಾಕ್ಸ್ ತಂದು ಇಲ್ಲಿ ಇಳಿಸಿರಿ. ಸ್ಟ್ಯಾಂಡ್ ಗಿಂಡ್ ಎಲ್ಲ ಫಸ್ಟ್ ಹಾಕಿದ್ವಿ. ಬಾಕ್ಸ್ ಅಷ್ಟ ತಗೊಂಬಂದ್ರಿ. ಬಾಕ್ಸ್ ತಂದಿಂದ ಇಲ್ಲಿ ಬಂದು ಇಳಿಸ್ಕೊಂಡು ಆಯಾ ಸ್ಟ್ಯಾಂಡಿಗೆ ಅವರು ನಿಂಗಪ್ಪರ್ ಅಂತಂದು ಇಲ್ಲಿ ಇದ್ರಿ ಸರ್. ಇದು ಸರ್ ಹೊಸ ನಿಂಗಪ್ಪರ್ ಅಂತ ಐತ್ ಸರ್. ಅವ್ರ ಕಡೆನ ಕೊಟ್ಟಿದ್ರು ಸರ್. ಅವರು ಹೈಯೆಸ್ಟ್ ಮಾಡ್ತಾರೆ ನಮ್ಮ ಜಿಲ್ಲಾಕ್ ಅವ್ರ ಮಾಡೋದು ಬಾಕ್ಸ್ ಸಾಕಾಣಿಕೆ ಮಾಡೋದು. ಹೌದು, ಬಾಕ್ಸ್ ತಯಾರು ಮಾಡ್ತಾರೆ. ಬಾಕ್ಸ್ ತಯಾರು ಮಾಡ್ತಾರೆ ಅವರು. ಬಾಕ್ಸ್ ತಯಾರು ಮಾಡಿ ತಯಾರಾಗೋದು ಅಲ್ಲಿ ರೀ. ಅವ್ರು ಸಾಕಾಣಿಕೆ ಮಾಡಿ ಫಸ್ಟ್ ಅವರು ಒಂದೊಂದು ಬಾಕ್ಸಿಗೆ ಅವರ ಮಾಡ್ತಾರೆ. ಆಮೇಲೆ ಉಳಿದ ಟೈಮಿಗೆ ನಮಗೆ ನಾವು ಒಂದ್ಸಲ ತಂದಿವಿ ಒಳ್ಳೆ ಹೋಗಿಲ್ಲ ಅವ್ರ ಕಡೆ. 4 ವರ್ಷ ಆಯ್ತು ನಾವು. ಆಮೇಲೆ ನಮಗೆ ಎಕ್ಸ್ಚೇಂಜ್ ಮಾಡಿಬಿಡ್ತಾವೆ. ಈ ಬಾಕ್ಸಿಂದ ಇದನ್ನ ಮೆಥಡ್ ಹೇಳ್ಯಾರ. ಆ ಥರ ಬಿಡಿಸ್ಕೊಂಡ್ಬಿಟ್ಟಿಂದ್ರೆ ಅದಕ್ಕೆ ತೊಂದರೆ ಕೊಡ್ಲಾರ್ದಾಗ ಆ ಬಾಕ್ಸ್ನೊಳಗೆ ಕೆಳಗೊಂದು ಮೇಲಿಂದ ಇಲ್ಲಿ ಐತಲ್ಲ ಸರ್, ಈ ಬಾಕ್ಸಿನ ಮೇಲೆ ಕಾನಿ ಬೇರೆ ಅದಾವ ಸರ್. ಆಮೇಲೆ ಈ ಕೆಳಗಲ ಬಾಕ್ಸ್ನಾಗ ಕಾನಿ ಬೇರೆ ಅದಾವ. ಕಾನ್ ಬೇರೆ ಬೇರೆ ಟೈಪ್ ಸರ್. ಒಂದು ಖಾಲಿ ತೋರ್ಸಲ ಸರ್? ತೋರ್ಸಕ್ ಇದು ಕಡಿತೇವ್ರಿ. ಜೇನ್ ಹೆಂಗ್ ಬಿಡ? ಜೇನ್ ಅಂದ್ರೆ ಬ್ಲೌಸ್ ಹಾಕಿ ಅಂದ್ರೆ ಚಾಕ ಕೊಟ್ಟಿದ್ದನ್ನ ಆ ಥರ ಅದನ್ನ ತಕನಕ ಮೆಥಡ್ ಹೇಳ್ಯಾರ ಸರ್. ಅವಾಗ ನೈಟ್ ತೆಗಿಬೇಕು. ಆಮೇಲೆ ಈಗ ನೈಟ್ ತೆಗಿತೀರಿ? ನೈಟ್ ಕಡಿಗಿಲ್ರಿ. ನೈಟ್ ಕಣ್ ಕಾಣಗಲ್ಲ. ಓ ಹಿಂಗ ಚುಚ್ಚತತಿ. ಆಮೇಲೆ ಹಂಗಾಗಿ ಇವಾಗ ತೆಗೆದ ಕಡಿತಿದ್ರಿ. ಅದು ಕಡಿತೈತಲ್ಲ? ಕಡಿತಿದ್ರಿ. ಬಿಸಿಲು ಇದ್ದಂಗೆಲ್ಲ ಕಡಿಯಂಗಿಲ್ಲ ಏನ ಅಂತಾರ ಅಂದ್ರೆ ಹೆಂಗ್ ಬಿಡ್ತಾರೆ ತಡಿದ್ರಿ. ಯಾವ್ದು ಸುಮ್ಕಿರ್ತಾಳ. ಕೆಲವ್ರು ಹೇಳ್ತಾರ ಜೇನು ಅವನ್ನ ಹುಳುಗಳನ್ನ ಅದಕ್ಕೆ ತಪ್ಪಲ ಬೇವು ಅಂತ ಇರ್ತೈತಿ ಸರ್. ಆ ಬೇವಿನ ಹೊಗೆ ಬಿಡಿದ್ರೆ ಅವು ಹುಳ ಎದ್ದು ಹೊರಗೆ ಹೋಗ್ತಾವ. ಅಷ್ಟ್ರೊಳಗ ತಕ್ಕೋಬೇಕು. ಅದ್ ಹೆಂಗ್ ತಕ್ಕನಕ್ಕಾಗತ್ತೆ? ನಮ್ ಸಾಧ್ಯ. ನಾವು ರೈತರು ಒಂದ್ ಬಾಕ್ಸ್ನಾಗ ಕೈ ಹಿಡಿಸ್ತಾರಲ್ಲ, ಅವು ಇಷ್ಟ ಇರ್ತೈತಿ. ಇದ್ರ ತಟ್ಟಿರ್ತೈತೆ ಹಿಂಗ ಪಾಳಿಸಿನಕ ಮರಿ ಇರ್ತಾವ. ಆಮೇಲೆ ಹುಳ ಇರ್ತೈತೆ, ತೊಂದ್ರೆ ಆಗತ್ತ ಅಂತ ಅದು. ಮತ್ತೆ ಯಾರು ನಮ್ಮನ್ನ ತಡಿದ್ರೆ ನೀವು ಸುಮ್ಕಿರ್ತಾನ ಇಲ್ಲ ಅದ್ರಂತ ತಟ್ಟಿ ತೆಗದ್ನಿ ಅಂದ್ರೆ ಮತ್ತೆ ಅದ್ ಹೆಂಗ್ ಸುಮ್ಕಿರ್ತಾವ ನೋಡ್ರಿ. ಅದನ್ನ ನೋಡೋಣ ಬರ್ರಿ. ಹಂಗಾರ ಸರ್ ಈ ಜೇನ್ ಪೆಟ್ಟಿಗೆ ಈ ರೀತಿ ಇರುತ್ತೆ. ಇದು ಇನ್ ತೆಗ್ದಿರನ್ರಿ? ಆಗ್ಲೇ ಜೇನ್ ತೆಗ್ದಿರಿ ಇದ್ರಾಗ? ತೆಗ್ದ ಸರ್. ಈಗ ಖಾಲಿ ಐತಿ? ಈಗ ಖಾಲಿ ಐತಿ ಸರ್. ಈಗ ಏನ್ ಸ್ವತಂತ್ರವಾಗಿ ಇದನ್ನ ನಾವು ಓಪನ್ ಮಾಡ್ಬೋದು ಸರ್. ಜಾಸ್ತಿ ನೈಟ ಬಿಡಿಸ್ತಾರೇನ್ರಿ ನೀವು? ನೈಟ್ ನಮ್ಗೆ ಸರ್. ಇದ್ರೊಳಗೆ ಈ ತರ ಇರ್ತದೆ ಸರ್. ಈ ತರ ಇದು ಒಳಗೆ ಹೋಗೈತಲ್ಲ ಸರ್. ಇದ್ಲ ಸರ್ ಇರುವೆ ಜಾಸ್ತಿ ಕಾಟನ್ರಿ ಅದಕ್ಕೆ? ಇರುವಿ ಆಮೇಲೆ ಸರ್ ಇದಕ್ಕೆ ಇರುವೆ ತಿನ್ನಕ್ ಜಾಸ್ತಿ ದೊಡ್ಡ ಇರುವೆ ಬರ್ತದೆ ಸರ್. ಇದರಲ್ಲಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಅವ್ರಿಗಿರುವಂತ ಬಾಧೆಗಳು ಇವು. ಮೇನ್ ಇರುವೆ ನಾವು ಆಯಿಲ್ ಹಚ್ಚು ಅದಕ್ಕ ಕೆಳಗಡೆ ಇದು ತೆಗ್ದೈತ್ರಿ, ಕ್ಲಿಯರ್ ಮಾಡಿಲ್ಲ. ಯಾಕೆ ಆಯಿಲ್ ಹಚ್ಚಿರಲ್ಲಿ? ಆಯಿಲ್ ಹಚ್ಚಿದ್ರೆ ಅದು ತಂಪಾದ್ನಂದ್ರೆ ಅದು ಇರುವಿ ಏರಗಲ್ ಬಾ. ಆಯಿಲಿಂದ ಇದಕ್ಕೆ ಜಾರದ್ ಬೀಳ್ತದೆ ಸರ್. ಆಯಿಲ್ ಇತ್ತಂದ್ರೆ ಒಟ್ಟ ಬರಲ್ಲ ಅದಕ್ಕೆ. ಆಯಿಲ್ ಇದ್ರೆ ಬರಲ್ಲ, ವಾಸನಕ ಬರಲ್ರಿ. ಒಟ್ಟ ಇಲ್ಲಿ ಏನೋ ಇವು ಇರುವೆಗಳು ಅದಕ್ಕೆ ಬರಾಗಲ್ಲ. ಆಮೇಲೆ ಅದಕ್ಕೆ ಒಂದ ರೀ ಅದಕ್ಕೆ ಒಂದು ದೊಡ್ಡದು ಪಾತ್ರಿಕೆ ಅಂತ ಹುಳ ಬರ್ತದೆ. ಅದು ಮಣ್ಣು ತಟ್ಟಿ ಇರ್ತದೆ ನೋಡಿ ಸರ್. ಅದಕ್ಕೆ ಏನಂತಾರೆ ಸರ್, ಆ ಹುಳ ಅದು ಬರ್ಕೊಡ್ಬಾರ್ದು. ಅದು ಮಟ್ಟಿ ಇಟ್ಟಾಗಲ್ಲ ತಿನ್ನತ್ತಾರ. ಅದಕ್ಕೆ ಬರಂಗಿಲ್ಲ ಅದು. ಆ ಹುಳನ್ ತಗೊಂಡ್ ಹೋಗುತ್ತದ ಹುಳನ್ನ. ಜೇನು ತಿನ್ನಂಗಿಲ್ಲ ಸರ್. ಅದು ಮಟ್ಟಿ ಇಟ್ಟಿದ್ರೆ ಅದು ಬರಗಲ್ಲ ಸರ್. ಜೇನು ಹುಳದನ್ನ ಮಟ್ಟೆ ತಗೊಂಡ್ ಹೋಗ್ಬಿಡುತ್ತ. ಹಿಂಗಾಗಿ ಅದನ್ನ ಈ ತರ ಆಯ್ತು ನೋಡಿ ಸರ್. ಅದು ಇದು ಎಷ್ಟು ಇರ್ತಾವ್ರಿ ಇದ್ರೊಳಗ? ಇದ್ರೊಳಗಲ್ಲ ಸರ್ 1 2 3 4 5 6 7 8 ಸರ್. 8 16 ಸರ್. ಒಳ್ಳೆ ಗಾಸದವ್ ಸರ್. ಅದ್ರಾಗ ಗಾಸದವ್ ಸರ್. ಅಷ್ಟೇ. ಕೆಳಗಡೆನೇ ಇರ್ತಾವನ? ಕೆಳಗಡೆ ಒಂದು ಬಾಕ್ಸ್ ಐತಿ ಸರ್. ತೆಗಿಲ ಸರ್?
ಮೆಲ್ಕ ಹ್ಮ್ ಈಗ ರೀ ಓ 2 ಪಾಟ್ ಇದ್ರಾಗೂ ಜೇನ್ ಸಾಕಾಣಿಕೆ ಇದ್ರಾಗೂ ಜೇನ್ ಬರುತ್ತೆ ಇದ್ರಾಗೂ ಜೇನ್ ಬರುತ್ತೆ ಇದ್ರಾಗ ಜೇನು ಬರುತ್ತೆ ಇರೋದು ಒಂದು ಜೇನ್ ರಾಣಿ ಜೇನ್ ಒಂದು ಇದ್ರೆ ಸಾಕು ಅದಕ್ಕೆ. ಒಂದಿತ್ತಂದ್ರ ಸಾವಿರಾರು ಹುಳ ಕರ್ಕೊಂಡ್ಬಿಟ್ರಿ ಅಬ್ಬಾ, ಅದು ನೋಡಿ. ಇಲ್ಲಿ ಅಡಿ ಒಂದ ಹುಳ ಸರ ತನ್ನ ಗೂಡಿ ಬರಾಗ ಒಳ್ಳೆ ಅಷ್ಟು ತರ್ತ್ರಿ ಹ್ಮ್ ಹ್ಮ್ ಈಗ ಮೇಲತ್ರಿ ಈಗ ಬರಕತ್ತೆ ನೋಡಿ ಸರ್ ಈಗ ಅಲ್ಲಿ 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 ಬರಕತ್ತೇವ್ ಸರ್ ಇಲ್ಲಿ ಈ ಓಲ್ ಐತೆ ಸರ್ ಈ ಓಲ್ನಾಗ ಸುಖ ಇದರಿಂದನೂ ನಿಮ್ಗೆ ಆದಾಯ ಇದೆ. ಫುಲ್ ಅದೇ ಐತ್ರಿ ಅದರಿಂದನ ನಾವು ತೆಲಿಗೆ ತಗೊಂಡಿಲ್ಲ ಅಷ್ಟೇ ನಮಗೆ ಜೇನ್ ತೆಗೆದ್ಬಿಟ್ಟು ಬಾಟ್ಲಿಗೆ ತುಂಬಿಸ್ತೀರಿ ಜೇನ್ ತೆಗೆದ್ಬಿಟ್ಟು ಬಾಟ್ಲಿ ರೀ 1 ಲೀಟರ್ದು ಅರ್ಧ ಲೀಟರ್ದು ಮಾಡ್ಕೊಂಡ್ ಇಲ್ಲ ಪಾಲ್ ಲೀಟರ್ದು ಪಾಕೇಜ್ ಅಂತ ಸರ್ ಆ ಥರ ಸರ್ ಹೆಂಗ್ ಕೆಜಿ ಕಳಿಸ್ತೀರಿ ಕೆಜಿ ಮೇಲೆ ಅಂದ್ರೆ ಲೀಟರ್ ಗಟ್ಲೆ ಲೀಟರ್ ಸರ್ ಲೀಟರ್ ಕೇಸಿಗೆ ಅವ್ರು ಸಾಕಾಣಿಕೆ ಮಾಡ್ತಾರೆ ಸರ್ ನಾವು 1000 ರೂಪಾಯಿ ರೀ ತನ ಕೊಟ್ರೆ ಏನು ಅಡ್ಡಿಲ್ಲ ಸರ್ ಇಲ್ಲಿ ಲೋಕಲ್ ಅಂದ್ರೆ ಒಂದು 150 ರೂಪಾಯಿ ಹೆಚ್ಚು ಕಮ್ಮಿ ಹೆಚ್ಚು ಕಡಿಮೆ ಕೊಡ್ತೀವಿ. ಏಲಕ್ಕಿ ತಂದೀನಿ ಸರ್ ಅದು ಏನೈತೆ ಗೊತ್ತಿಲ್ಲ ಏಲಕ್ಕಿ ಸರ್ ಅದಕ್ಕೆ ಏಲಕ್ಕಿ ಏಲಕ್ಕಿ ಇದೆ ಸರ್ ಏಲಕ್ಕಿ ಇದು ಏಲಕ್ಕಿ ಸಸಿ ಸರ್ ಅದು ಇಲ್ಲೊಂದು ಈ ಬಾಕ್ಸಿನಾಗ ಒಂದು ಇಟ್ಟಿನಿ ಸರ್ ಇಲ್ಲೊಂದು ಐತೆ ಸರ್ ಇಲ್ಲಿ ಐತಲ್ಲ ಸರ್ ಏಲಕ್ಕಿ ಇದು ಸಸಿ ಆರ್ಡರ್ ಮಾಡಿ ತರಿಸೀನಿ ಸರ್ ಅದನ್ನ ನೋಡ್ಬೇಕು ಸರ್ ಅದಕ್ಕೆ ಒಂದು ಕಾಟ್ ಅಂದ್ರೆ ರೀ ಕೊಪ್ಪೆ ಅಂತವಲ್ಲ ಸರ್ ಕೊಪ್ಪೆ ಅದು ಇಟ್ಟಿಟ್ಟು ಇದೆ ಸರ್ ಉಪ್ಪುಗಡ್ಲಿ ಅಂತ ನಮ್ಮಲ್ಲಿ ಇಲ್ಲಿ ಇದ್ರೊಳಗೆ ಈಗ ಕಡೆಯಲ್ಲಿ ಉಳಿಗಡ್ಲಿ ಟೈಪ ಕಾಯಿ ಆಗತ್ತ ಇದು ಕಾಯಿ ಆಗತ್ತಲ್ಲ ಸರ್ ಅದಕ್ಕೆ ಕೊಪ್ಪಿದ ಒಂದು ಮದ್ದು ಅದಕ್ಕೆ ಮತ್ತೆ ಏನು ತಿನ್ನಲ್ಲ ಯಾರು ಏನು ತಿನ್ನಲ್ಲ ಅದ್ರದ ಕಾಟ ಅದಕ್ಕೆ ಕೊಪ್ಪಿ ಕಾಟ ಜಾಸ್ತಿ ಏಲಕ್ಕಿಗೆ ಏಲಕ್ಕಿ ಫುಲ್ ತಿಂದ್ಬಿಡ್ತಾನ ತಿಂದ್ಬಿಡ್ತಾರ ಅರಿಬಿ ಕಟ್ಲಲ್ಲ ಅಂದ್ರೆ ತಿಂದ್ಬಿಡ್ತಾರ